ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 28/10/2020 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ಈ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಿರುವಂತಹ ಹಲವಾರು ವಿವರಣೆಗಳನ್ನು ಕೊಡಲಾಗಿದೆ. ಆ ಕೊಟ್ಟಿರುವಂತಹ ಉದ್ದೇಶ ಇಷ್ಟೇ, ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳಲ್ಲೂ ಕೂಡ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ಕೇಳುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಈ ಎಪಿಸೋಡ್ನ ಅಂತಿಮ ಭಾಗದಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿ ಉತ್ತರವನ್ನು ಕೊಟ್ಟೇ ಕೊಡ್ತೀರಾ ಎಂಬಂತಹ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ವಿಶ್ವದ ಅತ್ಯುತ್ತಮ ಉದ್ಯೋಗದಾತ 2020 ಫೋರ್ಬ್ಸ್ ಪಟ್ಟಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅಗ್ರಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ 3 ಸ್ಯಾಮ್ಸಂಗ್. ದಕ್ಷಿಣ ಕೊರಿಯಾ ಮೂಲದ ಎಲೆಕ್ಟ್ರಾನಿಕ್ಸ್ ಸಂಘಟನೆಯಾದ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಫೋರ್ಬ್ಸ್ ಪ್ರಕಟಿಸಿದ ವಿಶ್ವದ ಅತ್ಯುತ್ತಮ ಉದ್ಯೋಗದಾತ 2020 ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಜಾಗತಿಕ ಪಟ್ಟಿಯಲ್ಲಿ 45 ದೇಶಗಳಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ 750 ಬಹುರಾಷ್ಟ್ರೀಯ ಮತ್ತು ದೊಡ್ಡ ನಿಗಮಗಳಿವೆ. ಅಮೆಜಾನ್, IBM, ಮೈಕ್ರೋಸಾಫ್ಟ್, LG ಕ್ರಮವಾಗಿ ಮೊದಲ 5 ಸ್ಥಾನಗಳಲ್ಲಿವೆ. ಭಾರತದಿಂದ HCL ಟೆಕ್ನಾಲಜೀಸ್ ಈ ಪಟ್ಟಿಯಲ್ಲಿ ಅಗ್ರ ಉದ್ಯಮವಾಗಿದೆ. ಇದು ಜಾಗತಿಕವಾಗಿ 30ನೇ ಸ್ಥಾನದಲ್ಲಿದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ HDFC ಬ್ಯಾಂಕ್ ಭಾರತದಿಂದ ಅಗ್ರಸ್ಥಾನದಲ್ಲಿದೆ. ಇದು 176ನೇ ಸ್ಥಾನದಲ್ಲಿದೆ. ಇದರ ಜೊತೆಗೆ ಭಾರತೀಯ PSUಗಳಲ್ಲಿ ಸರ್ಕಾರಿ ವಿದ್ಯುತ್ ದೈತ್ಯ NTPC ಲಿಮಿಟೆಡ್ ಮೊದಲ ಸ್ಥಾನದಲ್ಲಿದೆ. ಜಾಗತಿಕವಾಗಿ ಇದು 261ನೇ ಸ್ಥಾನದಲ್ಲಿದೆ. ಸೊ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಭಾರತೀಯ ಮೂಲದ ವೇವಲ್ ರಾಮ್ ಕಲ್ವಾನ್ ಅವರನ್ನು ಯಾವ ದೇಶದ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 4 ಸೀಶೆಲ್ಸ್. ಸೀಶೆಲ್ಸ್ ಅಧ್ಯಕ್ಷರಾಗಿ ಭಾರತೀಯ ಮೂಲದ ವೇವೆಲ್ ರಾಮ್ ಕಲ್ವಾನ್ ಆಯ್ಕೆಯಾಗಿದ್ದಾರೆ. ಸೀಶೆಲ್ಸ್ 1977ರ ನಂತರ ಮೊದಲ ಬಾರಿಗೆ ಪ್ರತಿಪಕ್ಷದ ಅಭ್ಯರ್ಥಿಯನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ರಾಮ್ ಕಲ್ವಾನ್ ಭಾರತೀಯ ಮೂಲದ ಪಾದ್ರಿಯಾಗಿದ್ದು ಅವರ ಅಜ್ಜ ಬಿಹಾರದ ಗೋಪಾಲ್ಗಂಜ್ನಿಂದ ಬಂದವರು. ಅವರು ಈಗಿರುವ ಡ್ಯಾನಿ ಫೋರ್ ಅವರನ್ನ ಸೋಲಿಸಿದ್ದಾರೆ. ಸೊ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ವರ್ಲ್ಡ್ ಡೇ ಫಾರ್ ಆಡಿಯೋ ವಿಜುವಲ್ ಹೆರಿಟೇಜ್ ವಿಶ್ವ ದಿನವಾಗಿ ಯಾವ ದಿನವನ್ನು ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 1 ಅಕ್ಟೋಬರ್ 27. ಆಡಿಯೋ ವಿಜುವಲ್ ಹೆರಿಟೇಜ್ಗಾಗಿ ವಿಶ್ವ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 27ರಂದು ನಡೆಸಲಾಗುತ್ತದೆ. ರೆಕಾರ್ಡ್ ಮಾಡಲಾದ ಧ್ವನಿ ಮತ್ತು ಆಡಿಯೋ ವಿಜುವಲ್ ದಾಖಲೆಗಳ ಮಹತ್ವ ಮತ್ತು ಸಂರಕ್ಷಣೆ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಲು 2005ರಲ್ಲಿ ಯುನೆಸ್ಕೋ ಅಂದರೆ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಈ ದಿನವನ್ನು ಆಯ್ಕೆ ಮಾಡಿತು. ಆಡಿಯೋ ವಿಜುವಲ್ ಹೆರಿಟೇಜ್ 2020ರ ವಿಶ್ವ ದಿನದ ವಿಷಯವೇನಪ್ಪಾ ಅಂತ ಹೇಳಿದ್ರೆ ಯುವರ್ ವಿಂಡೋ ಟು ದ ವರ್ಲ್ಡ್. ಸೊ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಪ್ರತಿ ವರ್ಷ ಭಾರತ ವಿಜಿಲೆನ್ಸ್ ಜಾಗೃತಿ ವಾರವನ್ನು ಆಚರಿಸುತ್ತದೆ. ಈ ವಾರವನ್ನು ಯಾವ ನಾಯಕನಿಗೆ ಗೌರವವಾಗಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ 2 ಸರ್ದಾರ್ ವಲ್ಲಭಭಾಯ್ ಪಟೇಲ್. ವಿಜಿಲೆನ್ಸ್ ಜಾಗೃತಿ ವಾರ 2020 ಅಕ್ಟೋಬರ್ 27ರಿಂದ ನವೆಂಬರ್ 2, 2020ರವರೆಗೆ ಆಚರಿಸಲಾಗುತ್ತಿದೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನವು ಬರುವ ವಾರದಲ್ಲಿ. ಇದನ್ನು ಕೇಂದ್ರ ವಿಜಿಲೆನ್ಸ್ ಆಯೋಗವು ಪ್ರತಿ ವರ್ಷ ಆಚರಿಸುತ್ತದೆ. 2020 ವಿಜಿಲೆನ್ಸ್ ಜಾಗೃತಿ ಸಪ್ತಾಹದ ವಿಷಯವೆಂದರೆ ವಿಜಿಲೆಂಟ್ ಇಂಡಿಯಾ ಸಮೃದ್ಧ ಭಾರತ, ಸತಾರ್ಕ್ ಭಾರತ್ ಸಮೃದ್ಧ ಭಾರತ್. ಜಾಗೃತಿ ವಾರ ಅಭಿಯಾನವು ನಾಗರಿಕರ ಭಾಗವಹಿಸುವಿಕೆಯ ಮೂಲಕ ಸಾರ್ವಜನಿಕ ಜೀವನದಲ್ಲಿ ಸಮಗ್ರತೆ ಮತ್ತು ಸಂಭವನೀಯತೆಯನ್ನು ಉತ್ತೇಜಿಸುವ ಬದ್ಧತೆಯನ್ನು ದೃಢಪಡಿಸುತ್ತದೆ. 2020ರಲ್ಲಿ ಕೇಂದ್ರೀಯ ತನಿಖಾ ದಳ 2020ರ ಅಕ್ಟೋಬರ್ 27ರಿಂದ 29ರವರೆಗೆ ವಿಜಿಲೆನ್ಸ್ ಮತ್ತು ಭ್ರಷ್ಟಾಚಾರ ನಿಗ್ರಹದ ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸುತ್ತಿದ್ದು ಇದರಲ್ಲಿ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಮಾತನಾಡಲಿದ್ದಾರೆ. ಸೊ ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. 2020ರಲ್ಲಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ITBP ತನ್ನ ಎಷ್ಟನೇ ಸಂಸ್ಥಾಪನಾ ದಿನವನ್ನು ಆಚರಿಸುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ 1 59. ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ತನ್ನ 59ನೇ ಸಂಸ್ಥಾಪನಾ ದಿನವನ್ನು 24ನೇ ಅಕ್ಟೋಬರ್ 2020ರಂದು ಆಚರಿಸಿತು. ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಭಾರತದ ಟಿಬೆಟ್ ಗಡಿಯೊಂದಿಗೆ ಪ್ರಾಥಮಿಕ ಗಡಿ ಗಸ್ತು ಸಂಘಟನೆಯಾಗಿದೆ. ಇದು ಭಾರತದ 7 ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಒಂದಾಗಿದೆ.
1962ರ ಚೀನಾ ಭಾರತೀಯ ಯುದ್ಧದ ಹಿನ್ನೆಲೆಯಲ್ಲಿ ಸಿಆರ್ಪಿಎಫ್ ಕಾಯ್ದೆಯಡಿ 1962ರ ಅಕ್ಟೋಬರ್ 24ರಂದು ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ರಚನೆಯಾಯಿತು. 2020ರಲ್ಲಿ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ಗೆ 7,223 ಕೋಟಿ ರುಗಳ ಬಜೆಟ್ ಹಂಚಿಕೆ ಮಾಡಲಾಗಿದ್ದು ನಿರ್ವಹಣೆಗೆ 15 ಕೋಟಿ ರು ಮೀಸಲಿಡಲಾಗಿದೆ. ಸೊ ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ಭಾರತವು ಯಾವ ರಾಷ್ಟ್ರದೊಂದಿಗೆ ಬಿಇಸಿಎ ಅಗ್ರಿಮೆಂಟ್ ಅಂದರೆ ಬೇಸಿಕ್ ಎಕ್ಸ್ಚೇಂಜ್ ಅಂಡ್ ಕೋಆಪರೇಷನ್ ಅಗ್ರಿಮೆಂಟ್ ಫಾರ್ ಜಿಯೋಸ್ಪೇಷಿಯಲ್ ಕೋಆಪರೇಷನ್ಗೆ ಸಹಿ ಹಾಕಿದೆ? ಸರಿಯಾದ ಉತ್ತರ ಆಪ್ಷನ್ 1 ಯುನೈಟೆಡ್ ಸ್ಟೇಟ್ಸ್. ಅಕ್ಟೋಬರ್ 27, 2020ರಂದು ನಡೆದ 2+2 ಮಂತ್ರಿ ಸಂವಾದದ 3ನೇ ಸುತ್ತಿನ ಸಂದರ್ಭದಲ್ಲಿ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಬಿಇಸಿಎ ಒಪ್ಪಂದಕ್ಕೆ ಜಿಯೋ ಪ್ರಾದೇಶಿಕ ಸಹಕಾರಕ್ಕಾಗಿ ಮೂಲ ವಿನಿಮಯ ಮತ್ತು ಸಹಕಾರ ಒಪ್ಪಂದ ಸಹಿ ಹಾಕಿದವು. ಸೊ ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ತನ್ನ ಪ್ರಯಾಣಿಕರಿಗೆ ಕೋವಿಡ್-19 ಪರೀಕ್ಷೆಗೆ ಅನುಕೂಲವಾಗುವಂತೆ ಯಾವ ವಿಮಾನಯಾನ ಸಂಸ್ಥೆ ಅವಕಾಶ ಕಲ್ಪಿಸಿದೆ? ಸರಿಯಾದ ಉತ್ತರ ಆಪ್ಷನ್ 4 ಸ್ಪೈಸ್ ಜೆಟ್. ಸ್ಪೈಸ್ ಜೆಟ್ ವಿಎಫ್ಎಸ್ ಗ್ಲೋಬಲ್ ಸಹಾಯದಿಂದ ಭಾರತ ಮತ್ತು ಯುಎಇ ನಲ್ಲಿ ತನ್ನ ಪ್ರಯಾಣಿಕರಿಗೆ ಕೋವಿಡ್-19 ಪರೀಕ್ಷೆಯನ್ನು ಸುಗಮಗೊಳಿಸಲು ಪ್ರಾರಂಭಿಸಿದೆ. ಸೊ ಆಪ್ಷನ್ 4 ಈಸ್ ದಿ ರೈಟ್ ಆನ್ಸರ್. ತೈವಾನ್ಗೆ ಯುಎಸ್ ಶಸ್ತ್ರಾಸ್ತ್ರ ಮಾರಾಟದ ಬಗ್ಗೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿ ಯಾವ ರಾಷ್ಟ್ರ ಹೇಳಿದೆ? ಸರಿಯಾದ ಉತ್ತರ ಆಪ್ಷನ್ 2 ಚೀನಾ. ತೈವಾನ್ಗೆ $2.4 ಬಿಲಿಯನ್ ಮೌಲ್ಯದ ಶಸ್ತ್ರಾಸ್ತ್ರ ಮಾರಾಟವನ್ನು ಯುನೈಟೆಡ್ ಸ್ಟೇಟ್ಸ್ ಅನುಮೋದಿಸಿದ ನಂತರ ದೇಶವು ತನ್ನ ಸಾರ್ವಭೌಮತ್ವ ಮತ್ತು ಭದ್ರತಾ ಹಿತಾಸಕ್ತಿಗಳನ್ನು ಎತ್ತಿ ಹಿಡಿಯಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಚೀನಾದ ವಿದೇಶಾಂಗ ಸಚಿವಾಲಯ ಇತ್ತೀಚೆಗೆ ಹೇಳಿದೆ. ಸೊ ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. 2050ರ ವೇಳೆಗೆ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನು ಝೀರೋ ಕಾರ್ಬನ್ ಎಮಿಷನ್ಸ್ ಸಾಧಿಸಲು ಯಾವ ರಾಷ್ಟ್ರ ಗುರಿ ಹೊಂದಿದೆ? ಸರಿಯಾದ ಉತ್ತರ ಆಪ್ಷನ್ 3 ಜಪಾನ್. 2050ರ ವೇಳೆಗೆ ಜಪಾನ್ ದೇಶವು ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನು ಸಾಧಿಸಲಿದೆ ಎಂದು ಜಪಾನಿನ ಹೊಸ ಪ್ರಧಾನಿ ಯೋಶಿಹಿಡೆ ಸುಗಾ ಇತ್ತೀಚೆಗೆ ಘೋಷಿಸಿದರು. ಸೊ ಆಪ್ಷನ್ 3 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಕಾಲಾಳು ಪಡೆ ದಿನ ಇನ್ಫ್ಯಾಂಟ್ರಿ ಡೇ ಅನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ 1 ಅಕ್ಟೋಬರ್ 27. ಭಾರತೀಯ ಸೇನೆಯು 2020ರ ಅಕ್ಟೋಬರ್ 27ರಂದು 74ನೇ ಕಾಲಾಳು ಪಡೆ ದಿನವನ್ನು ಆಚರಿಸಿತು. ಅಕ್ಟೋಬರ್ 27, 1947ರಂದು ಭಾರತದ ಮೊದಲ ಮಿಲಿಟರಿ ಘಟನೆಯಲ್ಲಿ ಹೋರಾಡಿದ ಕಾಲಾಳು ಪಡೆಗಳ ತ್ಯಾಗವನ್ನು ಸ್ಮರಿಸುವ ಉದ್ದೇಶವನ್ನು ಈ ದಿನ ಹೊಂದಿದೆ. ಸೊ ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ವಿಶ್ವದ ಅತಿ ದೊಡ್ಡ ಕಾರಂಜಿ ಎಂಬ ದಾಖಲೆಯನ್ನು ಯಾವ ನಗರ ಮುರಿಯಿತು? ಸರಿಯಾದ ಉತ್ತರ ಆಪ್ಷನ್ 4 ದುಬೈ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈ ನಗರವು ವಿಶ್ವದ ಅತಿ ದೊಡ್ಡ ಕಾರಂಜಿ ಎಂಬ ದಾಖಲೆಯನ್ನು ಮುರಿದಿದೆ. 14,366 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿರುವ ಪಾಮ್ ಫೌಂಟೇನ್ ದುಬೈನ ಪಾಮ್ ಜುಮೇರಾದಲ್ಲಿನ ಪಾಯಿಂಟ್ ಶಾಪಿಂಗ್ ಮತ್ತು ಡೈನಿಂಗ್ ಜಿಲ್ಲೆಯಲ್ಲಿದೆ. 7 ಎಮಿರೇಟ್ಗಳಲ್ಲಿ ಒಂದಾಗಿರುವ ದುಬೈ ಈಗಾಗಲೇ ವಿಶ್ವದ ಅತಿ ಎತ್ತರದ ಕಟ್ಟಡ ಮತ್ತು ಸೇವೆಯಲ್ಲಿ ವಿಶ್ವದ ಅತಿ ವೇಗದ ಪೊಲೀಸ್ ಕಾರು ಎಂಬ ದಾಖಲೆಯನ್ನು ಹೊಂದಿದೆ. ಸೊ ಆಪ್ಷನ್ 4 ಈಸ್ ದಿ ರೈಟ್ ಆನ್ಸರ್. G20 ಭ್ರಷ್ಟಾಚಾರ ನಿಗ್ರಹ ಕಾರ್ಯಕಾರಿ ಗುಂಪಿನ ಮೊದಲ ಮಂತ್ರಿಮಂಡಲದಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ 2 ಜಿತೇಂದ್ರ ಸಿಂಗ್. ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು G20 ಭ್ರಷ್ಟಾಚಾರ ನಿಗ್ರಹ ಕಾರ್ಯಕಾರಿ ಗುಂಪಿನ ಮೊದಲ ಮಂತ್ರಿ ಸಭೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಚಿವರು ಸಭೆಯಲ್ಲಿ ಭಾಗವಹಿಸಿದ್ದರು. ತಮ್ಮ ಭಾಷಣದಲ್ಲಿ ಭ್ರಷ್ಟಾಚಾರ ಮತ್ತು ಲೆಕ್ಕವಿಲ್ಲದ ಹಣದ ವಿರುದ್ಧ ಶೂನ್ಯ ಸಹಿಷ್ಣುತೆಯ ನೀತಿಗೆ ಭಾರತ ಬದ್ಧವಾಗಿದೆ ಎಂದು ಹೇಳಿದರು. ಭಾರತದ ಭ್ರಷ್ಟಾಚಾರ ತಡೆ ಕಾಯ್ದೆ 1988ರ ಬಗ್ಗೆಯೂ ಅವರು ಪ್ರಸ್ತಾಪಿಸಿದ್ದಾರೆ. ಸೊ ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. ಬ್ರೆಕ್ಸಿಟ್ ನಂತರ ಬ್ರಿಟನ್ ಯಾವ ದೇಶದೊಂದಿಗೆ ತನ್ನ ಮೊದಲ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದ ಉತ್ತರ ಆಪ್ಷನ್ 3 ಜಪಾನ್. ಬ್ರಿಟನ್ ಇತ್ತೀಚೆಗೆ ಜಪಾನ್ನೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ. ಬ್ರೆಕ್ಸಿಟ್ ನಂತರ ಮತ್ತೊಂದು ರಾಷ್ಟ್ರದೊಂದಿಗಿನ ಬ್ರಿಟನ್ನ ಮೊದಲ ದ್ವಿಪಕ್ಷೀಯ ಒಪ್ಪಂದ ಇದಾಗಿದೆ. ಒಪ್ಪಂದದ ಪ್ರಕಾರ ಜಪಾನ್ಗೆ ಬ್ರಿಟನ್ನ ರಫ್ತಿನ 99% ಸುಂಕ ಮುಕ್ತವಾಗಿರುತ್ತದೆ. ಇದು ಉಭಯ ದೇಶಗಳ ನಡುವಿನ ವ್ಯಾಪಾರವನ್ನು 15.2 ಬಿಲಿಯನ್ ಪೌಂಡ್ಗಳಷ್ಟು ಹೆಚ್ಚಿಸುವ ನಿರೀಕ್ಷೆ ಇದೆ. ಸೊ ಆಪ್ಷನ್ 3 ಈಸ್ ದಿ ರೈಟ್ ಆನ್ಸರ್. ದಕ್ಷಿಣ ಏಷ್ಯಾದ ದೇಶಗಳಿಗೆ ಮುನ್ಸೂಚನೆ ಸೇವೆಗಳನ್ನು ಒದಗಿಸಲು ಅದರ ಫ್ಲಾಶ್ ಫ್ಲಡ್ ಮಾರ್ಗದರ್ಶನ ವ್ಯವಸ್ಥೆಯನ್ನು ಯಾವ ದೇಶವು ಪ್ರಾರಂಭಿಸಿದೆ?
ಸರಿಯಾದ ಉತ್ತರ ಆಪ್ಷನ್ 2 ಭಾರತ. ಪರಿಣಾಮ ಆಧಾರಿತ ಮುನ್ಸೂಚನೆಯನ್ನು ಒದಗಿಸಲು ಭಾರತವು ತನ್ನ ಮತ್ತು ಬಾಂಗ್ಲಾದೇಶ, ಭೂತಾನ್, ನೇಪಾಳ ಮತ್ತು ಶ್ರೀಲಂಕಾ ಸೇರಿದಂತೆ ದಕ್ಷಿಣ ಏಷ್ಯಾದ ಇತರ ದೇಶಗಳಿಗೆ ಫ್ಲಾಶ್ ಫ್ಲಡ್ ಗೈಡೆನ್ಸ್ ಸೇವೆಗಳನ್ನು ಪ್ರಾರಂಭಿಸಿದೆ. ಫ್ಲಾಶ್ ಫ್ಲಡ್ ಮಾರ್ಗದರ್ಶನ ವ್ಯವಸ್ಥೆಯನ್ನು ಭಾರತ ಹವಾಮಾನ ಇಲಾಖೆ ವಿನ್ಯಾಸಗೊಳಿಸಿದ್ದು ಅಲ್ಪಾವಧಿಯಲ್ಲಿ ಸಂಭವಿಸುವ ಫ್ಲಾಶ್ ಫ್ಲಡ್ ಮುನ್ಸೂಚನೆಯನ್ನು ನೀಡುತ್ತದೆ. ಸೇವೆಗಳನ್ನು ಜಲಾನಯನ ಮತ್ತು ನಗರ ಮಟ್ಟದಲ್ಲಿ ಒದಗಿಸಲಾಗುತ್ತದೆ. ಸೊ ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರೀಯ ಔಷಧೀಯ ಸಸ್ಯಗಳ ಮಂಡಳಿಯ 2ನೇ ಪ್ರಾದೇಶಿಕ ಕಚ್ಚಾ ಔಷಧ ಭಂಡಾರ ರೀಜನಲ್ ರಾ ಡ್ರಗ್ ರಿಪೋಸಿಟರಿವನ್ನು ಉದ್ಘಾಟಿಸಿದ ಸ್ಥಳ ಎಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ 2 ನವದೆಹಲಿ. ನವದೆಹಲಿಯ ಆಯುರ್ವೇದದ ಅಖಿಲ ಭಾರತ ಸಂಸ್ಥೆಯಲ್ಲಿ ಪ್ರಾದೇಶಿಕ ಕಚ್ಚಾ ಔಷಧ ಭಂಡಾರ ಉದ್ಘಾಟಿಸಲಾಗಿದೆ. ಆಯುಷ್ ಸಚಿವಾಲಯದ ರಾಷ್ಟ್ರೀಯ ಔಷಧೀಯ ಸಸ್ಯಗಳ ಮಂಡಳಿ ನ್ಯಾಷನಲ್ ಮೆಡಿಸಿನಲ್ ಪ್ಲಾಂಟ್ಸ್ ಬೋರ್ಡ್ ಪ್ರಸ್ತಾಪಿಸಿದ ಭಂಡಾರಗಳ ಸರಣಿಯಲ್ಲಿ ಈ ರೀಜನಲ್ ರಾ ಡ್ರಗ್ ರೆಪೋಸಿಟರಿ 2ನೇಯದು. ಆಯುಷ್ ಸಚಿವಾಲಯವು 8 ರೀಜನಲ್ ರಾ ಡ್ರಗ್ ರೆಪೋಸಿಟರಿ ಮತ್ತು 1 NRDR ಅನ್ನು ಪ್ರಸ್ತಾಪಿಸಿದೆ. ಅದರಲ್ಲಿ 3 ಪ್ರಾದೇಶಿಕ ಕಚ್ಚಾ ಔಷಧ ಭಂಡಾರಗಳು ಸಿದ್ಧವಾಗಿವೆ. ಸೊ ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. ಕೋವಿಡ್-19 ಚಿಕಿತ್ಸೆಗಾಗಿ ಆಂಟಿವೈರಲ್ ಡ್ರಗ್ ರೆಮ್ಡಿಸಿವಿರ್ ಅನ್ನು ಬಳಸುವುದಕ್ಕಾಗಿ ಸಂಪೂರ್ಣ ಅನುಮೋದನೆ ನೀಡಿದ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2 ಯುನೈಟೆಡ್ ಸ್ಟೇಟ್ಸ್. US ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಇತ್ತೀಚೆಗೆ ಕೋವಿಡ್-19 ನೊಂದಿಗೆ ಆಸ್ಪತ್ರೆಗೆ ದಾಖಲಾದ ರೋಗಿಗಳಿಗೆ ಚಿಕಿತ್ಸೆಯಾಗಿ ಆಂಟಿವೈರಲ್ ಔಷಧಿ ರೆಮ್ಡಿಸಿವಿರ್ಗೆ ಸಂಪೂರ್ಣ ಅನುಮೋದನೆ ನೀಡಿದೆ. ಸಂಸ್ಥೆ ಮೇ ತಿಂಗಳಲ್ಲಿ ಷರತ್ತುಬದ್ಧ ಅನುಮತಿ ನೀಡಿತ್ತು. ವೆಕ್ಲೂರಿ ಎಂಬ ಬ್ರಾಂಡ್ ಹೆಸರಿನಲ್ಲಿ ಮಾರಾಟವಾಗುವ ಔಷಧವು ಕೋವಿಡ್-19ಗೆ ಇದುವರೆಗೆ ಅನುಮೋದಿಸಲಾದ ಏಕೈಕ ನಿರ್ದಿಷ್ಟ ಚಿಕಿತ್ಸೆಯಾಗಿದೆ ಎಂದು USFDA ಘೋಷಿಸಿತು. ಸೊ ಆಪ್ಷನ್ 2 ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 1. ವಿಶ್ವದ ಅತ್ಯುತ್ತಮ ಉದ್ಯೋಗದಾತ 2020ರ ಫೋರ್ಬ್ಸ್ ಪಟ್ಟಿಯಲ್ಲಿ ಭಾರತದ ಯಾವ ಕಂಪನಿ ಅಗ್ರಸ್ಥಾನದಲ್ಲಿದೆ? ಪ್ರಶ್ನೆ 2. ಭಾರತೀಯ ಮೂಲದ ಯಾರನ್ನು ಸೀಶೆಲ್ಸ್ ದೇಶದ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂತಹ ನಿರೀಕ್ಷೆಯಲ್ಲಿ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.